ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಸುಷ್ಮಾ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ಹೋಗ್ತಾ ಇರೋದು ಎಲ್ಲರ ಪ್ರೀತಿಯ ಪಾತ್ರ ಆದಂಥ ಒಂದು ಅಮ್ಮನವರ ದೇವಸ್ಥಾನಕ್ಕೆ. ಅದು ಯಾವುದು ಅಂತ ಹೇಳಿದರೆ ದಸ್ಸಿಘಟ್ಟದ ಚೌಡೇಶ್ವರಿ ಅಮ್ಮನವರು. ಅದು ತಿಪ್ಟೂರ್ ಹತ್ರ ಇರುವಂಥದ್ದು. ಅದು ನನಗಂತೂ ತುಂಬ ಫೇವ್ರೆಟ್ಟು. ಅಲ್ಲಿಗೆ ಹೋಗಬೇಕಂತ ತುಂಬ ವರ್ಷದಿಂದ ಅಂದ್ಕೊಂಡು ಆಫ್ಟರ್ 10 ಇಯರ್ಸ್ 10 ವರ್ಷ 11 ವರ್ಷ ಆಲ್ಮೋಸ್ಟ್ ಆದಮೇಲೆ ನಾವು ಹೋಗ್ತಾ ಇರೋದು. ಅಲ್ಲಿ ಹೋಗ್ತಾ ಇರೋದು ನಮ್ಮಮ್ಮ. ನಾವು ಇಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಯಾಕೆ ಅಂತ ಹೇಳಿದರೆ, ಅವತ್ತಿನ ದಿನ ನನ್ನ ಮಗನ ಬರ್ತ್ಡೇ ಇತ್ತು. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿ ಹೋದ್ವಿ. ಆದರೆ ಅಲ್ಲಿ ಹೋದ್ಮೇಲೆ ಬಸ್ಸಿಗೆ ತುಂಬ ಕಷ್ಟ ಆಯಿತು. ಟಿಪ್ಟೂರಲ್ಲಿ ವೆಯ್ಟ್ ಮಾಡಿ ಸಾಕಾಗಿ ಆಮೇಲೆ ನಾವು ಹೇಗೋ ಸಿಕ್ತು ಬಸ್ ಕನ್ವಿನೆಂಟ್ ಏನೋ ಅಷ್ಟು ಇಲ್ಲ ಇಲ್ಲಿ. ಅಲ್ಲಿ ಹೋದ್ಮೇಲೆ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡಿಸೈನ್ ರಂಗೋಲಿ ಹಾಕಿದ್ದಾರೆ. ದೇವಸ್ಥಾನನೂ ಕೂಡ ತುಂಬ ನೋಡೋದಕ್ಕೆ ಚೆನ್ನಾಗಿತ್ತು. ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ನಮಗೆ ಅಲ್ಲಿ ಎನ್ವಿರಾನ್ಮೆಂಟ್ ಇನ್ನೂ ಚೆನ್ನಾಗಿದೆ. ಅಲ್ಲಿಂದು ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಒಳಗಡೆ ಚೆನ್ನಾಗಿದೆ. ದೇವಸ್ಥಾನ ಕೂಡ ಕೆತ್ತನೆ ಮಾಡಿರೋ ಅಂಥದ್ದು, ಆ ಜಾಗ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ನಾವು ಹಾಗೆ ಒಳಗಡೆ ನೋಡ್ಕೊಂಡು ಎಲ್ಲ ನಿಧಾನವಾಗಿ ಹೋಗ್ತಾ ಇದ್ವಿ. ನಮ್ಮ ಅಮ್ಮನೂ ಪಾಪನೂ ಮುಂದೆ ಹೋಗ್ತಾ ಇದ್ರು. ಸೊ ನಾವು ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವುದೋ ಮದುವೆಗೆ ಅರೇಂಜ್ಮೆಂಟ್ ಮಾಡ್ತಾಯಿದ್ರು ನೋಡಿ. ಇದೆಲ್ಲ ಆ ಕಡೆ ಸೈಡಲ್ಲಿರೋ ಅಂಥದ್ದು ರೈಟ್ ಸೈಡ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ರೈಟ್ ಸೈಡಲ್ಲಿ ನಿಮಗೆ ಇದು ಮಂಟಪ ಥರ ಇರೋದು ಕಾಣಿಸುತ್ತೆ. ಮತ್ತು ಇದು ಆನೆ ಇದೆ. ಇದು ಯಾವುದೋ ಮದುವೆಗೆ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಹೋದ್ಮೇಲೆ ಮಾಮೂಲಿ ದೇವಸ್ಥಾನಕ್ಕೆ ಹೋಗುವಾಗ ಯಾವ ಥರ ನಾವು ಕಾಲೆಲ್ಲ ತೊಳ್ಕೊಂಡು ಹೋಗ್ತೀವಿ, ಸೊ ಅದೇ ಥರ ಕಾಲು ತೊಳ್ಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ. ಮತ್ತು ಅಲ್ಲಿ ಕಾಯಿ ಹೊಡೆಯೋದಕ್ಕೆ ಹೊರಗಡೆನೇ ಕಾಯಿ ಹೊಡೆದು ಪೂಜೆ ಸಾಮಾನು ಮಾತ್ರ ತೊಗೊಂಡು ಹೋಗ್ಬೇಕು ಒಳಗಡೆಗೆ. ಸೊ ನಮ್ಮಮ್ಮ ಕಾಯಿ ಹೊಡ್ಕೊಂಡ್ರು. ನಾವು ಹಾಗೆ ಒಳಗಡೆ ಹೋದ್ವಿ. ಇಲ್ಲಿ ಒಳಗಡೆ ಹೋಗಬೇಕಂತ ಹೇಳಿದರೆ ಟಿಕೆಟ್ ತೊಗೊಂಡು ಹೋಗಬೇಕು. ಅದು ಗರ್ಭಗುಡಿಗಲ್ಲಿ ಹೋಗಿ ನೀವು ನಿಲ್ಲಿಸ್ಕೊಂಡು ಪೂಜೆ ಮಾಡಬೇಕಂತ ಹೇಳಿದರೆ ಟಿಕೆಟ್ ತೊಗೋಬೇಕಾಗುತ್ತೆ, 50 ರೂಪೀಸ್ ಮಾತ್ರ. ಸೊ ನಮ್ಮಮ್ಮ ಪೂಜೆ ಮಾಡಿಸೋದಕ್ಕೆ ಅಂತ ಹೊರಟರು. ನಾವು ಅಲ್ಲೆಲ್ಲ ನೋಡಿಕೊಂಡು ಫಸ್ಟ್ ಟೈಮ್ ಹೋಗಿದ್ದರಿಂದ ನಾವು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಯಾವ ಕಡೆಯಿಂದ ಹೋಗೋದಂತ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಹೋಗೋಣ ಅಂತ ಹಿಂದೆಯಿಂದ ಹೋದ್ವಿ. ಇದು ಕಲ್ಯಾಣ ಮಂಟಪ ಅನಿಸುತ್ತೆ. ಸೊ ಒಳಗಡೆ ಏನು ನಾವು ಹೋಗೋಕ್ಕೆ ಹೋಗಲಿಲ್ಲ. ಮೇ ಬಿ ಇಲ್ಲಿ ಮದುವೆ ಒಳಗಡೆ ಆಗುತ್ತೆ. ಬೋರ್ಡ್ ಥರ ಇರೋದ್ರಲ್ಲಿ ಇದು ಬರೆದಿದ್ದಾರೆ. ಇದನ್ನು ದೇವ್ರನ್ನ ಕೇಳೋ ಸಮಯ ಅಂತ ಹೇಳ್ಬಿಟ್ಟು, ಇವಾಗ ಹಳ್ಳಿ ಸೈಡಲ್ಲಾಗಲಿ ಎಲ್ಲೇ ಆದ್ರೂ ದೇವ್ರನ್ನ ಕೇಳೋದು ಅಂತ ಹೇಳ್ಬಿಟ್ಟು ಒಂದು ಇರುತ್ತೆ. ಸೊ ದೇವ್ರ ಹತ್ರ ಕೂತ್ಕೊಂಡು ಹೂ ಕೇಳೋವಂಥದ್ದು. ಸೊ ಅದು ಟೈಮಿಂಗ್ಸ್ ಹಾಕಿದರು. ಮತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ ಸೇವಾ ಕಾರ್ಯಗಳು ಯಾವುದ್ಯಾವುದಕ್ಕೆ ಎಷ್ಟೆಷ್ಟಿದೆ ಅಂತ ಕೂಡ ಇಲ್ಲಿ ಗೋಡೆ ಮೇಲೆ ಬರೆಸಿದ್ದಾರೆ. ಮತ್ತು ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ಸೊ ಇದು ಎಲ್ಲ ಡೀಟೇಲ್ಸು ಕೂಡ ಇಲ್ಲಿದ್ದಾರೆ. ಇದು ಆದಿಚುಂಚನಗಿರಿ ಸಂಸ್ಥಾನಕ್ಕೆ ಇವಾಗ ಸೇರ್ಪಡೆ ಆಗಿದೆ ಅಂತೆ. ಸೊ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ಅಲ್ಲಿ ಪೂಜೆ ಕೂಡ ಮಾಡಿಸಿದ್ವಿ. ಸೊ ನಾವು ಫಸ್ಟ್ ಟಿಕೆಟ್ ತೊಗೊಂಡ್ವಿ ಅಲ್ಲಿ. ಅದಕ್ಕಿಂತ ಮುಂಚೆ ಅಲ್ಲೇ ಒಳಗಡೆ ದೇವಸ್ಥಾನದ ರೈಟ್ ಸೈಡಲ್ಲೇ ನಿಮಗೆ ಟಿಕೆಟ್ ಇರುತ್ತೆ. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ಮಾತ್ರ ಗರ್ಭಗುಡಿ ಒಳಗಡೆ ನಿಮಗೆ ಬಿಡೋದು. ಸೊ ಅಲ್ಲಿ ಗರ್ಭಗುಡಿ ಒಳಗಡೆ ಬಿಟ್ಟು ಅಲ್ಲಿಂದ ಪೂಜೆ ಮಾಡ್ತಾರೆ. ಅಮ್ಮನವ್ರದ್ದು ಮಂತ್ರಗಳನ್ನೆಲ್ಲ ಹೇಳಿ ಪೂಜೆ ಮಾಡ್ತಾರೆ. ಸೊ ಪೂಜೆ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕೂಡ ಮಾಡಿದ್ದು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಇಷ್ಟ ಆಯಿತು. ನೀವು ಯಾವಾಗಾದರೂ ಹೋಗಬೇಕಂತ ಅನಿಸಿದರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನಂತೂ ಟ್ರೈ ಮಾಡಿದ್ದೀನಿ, ನನಗಂತೂ ಅರ್ಥನೂ ಆಗಿದೆ. ಸೊ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಈ ದೇವ್ರ ಹತ್ರ ಹೋಗಿ ಕೇಳ್ಕೊಂಡು ಬಂದರೆ ಖಂಡಿತ ಏನಾದರೂ ಆಗೇ ಆಗುತ್ತೆ. ಸೊ ಒಳ್ಳೆಯದನ್ನು ಕೇಳ್ಕೊಳ್ಳಿ. ಸೊ ನಾವು ಪೂಜೆ ಎಲ್ಲ ಮುಗಿಸಿದ್ವಿ. ತುಂಬ ಟೈಮ್ ಪೂಜೆ ಆಯಿತು. ಒಂದು 8 ಮಿನಿಟ್ಸ್ 9 ಮಿನಿಟ್ಸ್ ಅಷ್ಟು ಪೂಜೆ ಆಯಿತು. ಪೂಜೆ ಆದಮೇಲೆ ಅರ್ಚನೆದು ಕುಂಕುಮ ಎಲ್ಲದನ್ನು ಕೊಟ್ಟರು ನಮಗೆ. ಸೊ ಅದನ್ನೆಲ್ಲ ತೊಗೊಂಡು ನಾವು ಹೊರಗಡೆ ಬಂದು ಕೂತ್ಕೊಂಡಿದ್ದೆ ನಾನು. ನಮ್ಮಮ್ಮ ಸ್ವಲ್ಪ ಲೇಟಾಗಿ ಬಂದು ದೇವ್ರ ಹತ್ರ ಕೇಳ್ಕೊಂಡು ಸೊ ನಾನು ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಹೊರಗಡೆ ಬಂದು ಕೂತ್ಕೊಂಡಿರುವಾಗ ನಮ್ಮಮ್ಮ ಪ್ರದಕ್ಷಿಣೆ ಹಾಕೋಕೆ ಹೋದರು. ಸೊ ಪ್ರದಕ್ಷಿಣೆ ಹಾಕೋಕೆ ಹೋದಾಗ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡಿರಲಿಲ್ವಲ್ಲ. ಸೊ ಹಾಗಾಗಿ ಒಳಗಡೆ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ.
ಸೊ ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಆ ಕಲ್ಲುಗಳನ್ನ ಕೆತ್ತನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಎಲ್ಲ ದೇವರುಗಳು ಕೂಡ ಕಾಣಿಸುತ್ತೆ ನಮಗೆ. ಗಣೇಶ, ಶಿವ, ಪಾರ್ವತಿ, ಸೊ ಲಕ್ಷ್ಮಿ, ಸರಸ್ವತಿ, ಅಷ್ಟಲಕ್ಷ್ಮಿಯವರು ಮತ್ತು ಎಲ್ಲವುದು ಕೂಡ ಇದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ದೇವಸ್ಥಾನ. ವೈಷ್ಣವಿ ದೇವಿ ಇದ್ದಾರೆ ನೋಡಿ, ಬ್ರಾಹ್ಮಿಣಿ ಇದ್ದಾರೆ, ಬ್ರಹ್ಮಚಾರಿಣಿ ಇದ್ದಾರೆ, ಎಲ್ಲವುದು ಚೌಡೇಶ್ವರಿ ಇದ್ದಾರೆ. ಸೊ ನೋಡ್ಕೊತಾ ಹೋಗ್ಬೋದು ನೀವು. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಖಂಡಿತ ಎಲ್ಲರೂ ಒಂದು ಸಲ ಹೋಗಲೇಬೇಕು, ಅಷ್ಟು ಚೆನ್ನಾಗಿದೆ. ಒಳಗಡೆ ಹೋದರೆ ನಿಮಗೆ ಹೊರಗಡೆ ಬರಬೇಕಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು, ಕಣ್ಣಪ್ಪ, ಬೇಡರ ಕಣ್ಣಪ್ಪಂದು ಕೂಡ ಇದೆ, ಯಮಧರ್ಮರಾಯಂದು ಕೂಡ ಇದೆ. ಇದರಲ್ಲಿ ಭಕ್ತ ಮಾರ್ಕಂಡೇಯ ಅವ್ರ ಕೆತ್ತನೆ ಕೂಡ ಇದೆ. ನನಗೆ ಇದಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ದೇವರನ್ನ ಕೂಡ ನಾವು ಇಲ್ಲೇ ಒಂದು ಜಾಗದಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ನಿಮಗೆ. ಸೊ ನೀವೇ ನೋಡಿ, ಎಷ್ಟು ಚೆನ್ನಾಗಿ ಆ ಕೆತ್ತನೆಗಳನ್ನ ಮಾಡಿದ್ದಾರೆ. ಸ್ವಾಮಿಯವ್ರ ದೇವರುಗಳಿದೆ, ಫೋಟೋ ಕೂಡ ಅಲ್ಲಿ ಕೆತ್ತನೆ ಮಾಡಿರೋಂಥದ್ದು. ಮತ್ತು ಇದರಲ್ಲಿ ಸೀತಾ ಕಲ್ಯಾಣ, ಶಿವ ಕಲ್ಯಾಣ, ಅದು ನೋಡಿ ಮೀನಾಕ್ಷಿ ಕಲ್ಯಾಣ, ಅದು ಎಲ್ಲವುದು ಕೂಡ ನೋಡ್ಬೋದು ನಾವು ಇಲ್ಲೇ. ಪ್ರತಿಯೊಂದು ದೇವರನ್ನು ನಾನು ವಿಡಿಯೋ ಮಾಡ್ತಾಯಿದ್ದೆ, ಅಂದರೆ ಅಲ್ಲಿ ಕೆತ್ತನೆ ಮಾಡಿರೋ ಅಂಥದ್ದು. ನಮಗೆ ಬಸ್ಸಿಗೆ ಟೈಮ್ ಆಗಿದ್ರೂ ಕೂಡ ನಾವು ಅಲ್ಲಿಂದ ಬರಬೇಕಂತ ನಮಗಂತೂ ಅನ್ನಿಸ್ಲಿಲ್ಲ. ಸೊ ಓಕೆ ಅಂತೇಳಿ ನಮ್ಮಮ್ಮನಿಗೆ ಹೇಳಿದೆ, ಮೇಲೆ ಇರೋದನ್ನೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ. ನಮ್ಮಮ್ಮ ಬಸ್ ಹೋಗ್ತಿದೆ ಅಂತ ಹೇಳಿದ್ರು, ಬಟ್ ಸ್ಟಿಲ್ ಹೇಗೋ ಅಮ್ಮ ಕೂಡ ಅಡ್ಜಸ್ಟ್ ಮಾಡಿಕೊಂಡ್ರು. ಸೊ ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಸೊ ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿದೆ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಏನು ಲೇಟಾಗಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿರುತ್ತೆ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಅಂತ ಹೇಳಿದರೆ, ನಾವು ಹೋಗಿದ್ದು ಆ್ಯಕ್ಚುಲಿ ಗುರುವಾರ ಹೋಗಿದ್ವಿ. ಸೊ ಗುರುವಾರ ಎಲ್ಲ ಸೊ ಇದು ಬಂದುಬಿಟ್ಟು ಅದ್ರ ಆಪೋಸಿಟ್ ಇರೋ ಅಂಥ ಗುಡಿ, ಇದು ಅಮ್ಮನವ್ರದ್ದೇ. ಸೊ ನಾವಿಲ್ಲಿ ಈ ಗುಡಿನ ನೋಡಿಕೊಂಡು ಹಾಗೇ ಹೊರಟ್ವಿ. ನಮ್ಗೆ ಅಲ್ಲಿ ಹೇಳಿದರು ಇಲ್ಲಿ ಅನ್ನದಾಸೋಹ ಕೂಡ ಇದೆ ಅಂತ ಹೇಳಿಬಿಟ್ಟು. ಸೊ ನಾವು ಹಾಗೆ ಹೊರಟ್ವಿ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಪ್ರತಿದಿನ ಕೂಡ ಅನ್ನದಾನ ನಡೆಯುತ್ತಂತೆ. ಸೊ ಸಂಜೆ 4 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದರು. ನಾವು ಹೋದ್ವಿ, ಹ್ಯಾಂಡ್ ವಾಶ್ ಮಾಡಿದ್ವಿ. ಹ್ಯಾಂಡ್ ವಾಶ್ ಮಾಡಿಕೊಂಡು ಒಳಗಡೆ ಹೋದ್ವಿ. ಈ ಥರ ಸಪ್ರೇಟಾಗಿ ನಾವು ಹೋಗಿದ್ದ ದಿನ ತಟ್ಟೆ ಎಲ್ಲ ಈ ಥರ ಸಪ್ರೇಟಾಗಿ ಇಟ್ಟಿದ್ರು. ಸೊ ನಾವು ಅದನ್ನು ತೊಗೊಂಡೋಗಿ ಅಲ್ಲಿ ಹೋದ್ಮೇಲೆ ನಮಗೆ ಅವರು ಫಸ್ಟ್ ಬಂದುಬಿಟ್ಟು ಪುಳಿಯೋಗರೆ ಕೊಟ್ಟರು. ತುಂಬ ಚೆನ್ನಾಗಿತ್ತು ಪುಳಿಯೋಗರೆ. ಆದಮೇಲೆ ಅನ್ನ ಸಾಂಬಾರು ಹಾಕ್ಸ್ಕೊಂಡ್ವಿ. ಪ್ರಸಾದ ಎಲ್ಲ ತಿಂದಾದ್ಮೇಲೆ ನಾವು ಅಲ್ಲಿಂದ ಹೊರಡೋಣ ಅಂತೇಳ್ಬಿಟ್ಟು, ಬಸ್ಸಿಗೆ ಟೈಮ್ ಆಗುತ್ತೆ ಅಂತೇಳಿ ಹೊರಟ್ವಿ. ಸೊ ದೇವಸ್ಥಾನ ಅಲ್ಲಿ ತುಂಬ ಪ್ರಶಾಂತತೆ ಇತ್ತು, ತುಂಬ ನೆಮ್ಮದಿ ಅಂತೂ ಸಿಕ್ತು ನಮಗಂತೂ. ತುಂಬ ಟಯರ್ಡ್ ಆಗಿತ್ತು, ನಾವಂತೂ ಈ ದಿನನ ತುಂಬ ಎಂಜಾಯ್ ಮಾಡ್ಕೊಂಡ್ವಿ. ತುಂಬ ಎಂಜಾಯ್ ಮಾಡಿ ಅಲ್ಲಿಂದ ಝುಮ್ ಅಂತ ಮನೆ ಕಡೆ ಹೊರಡ್ತಾ ಇದ್ವಿ.